ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಾಸಕ್ಕೂ ಕೂಡ ಅದರದ್ದೇ ಆದಂತಹ ಪ್ರಾಧಾನ್ಯತೆಯನ್ನು ಹೊಂದಿದೆ. ಹಿಂದೂ ಸಂವತ್ಸರದಲ್ಲಿ ಬರುವಂತಹ 10ನೇ ಮಾಸವೇ ಈ ಪುಷ್ಯ ಮಾಸ. ಈ ಮಾಸದ ಹುಣ್ಣಿಮೆಯೆಂದು ಬನದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನ ಆರಂಭವಾಗುವ ಇನ್ನೊಂದು ಆಚರಣೆಯೇ ಮಾಘ ಸ್ನಾನ. ಈ ಮಾಘ ಸ್ನಾನವೆಂದರೆ ಪವಿತ್ರ ಕ್ಷೇತ್ರಗಳಲ್ಲಿ ಇರುವಂತಹ ಜಲಮೂಲಗಳಲ್ಲಿ ಮಾಡುವ ಒಂದು ಪವಿತ್ರ ಸ್ನಾನ. ದೇವಾದಿ ದೇವತೆಗಳು ಆದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಆದಿತ್ಯಾದಿ ದೇವತೆಗಳು ಸಹ ಈ ಮಾಘ ಮಾಸದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡುತ್ತಾರೆ. ಹಾಗಾಗಿ ಈ ತಿಂಗಳಲ್ಲಿ ಮಾಘ ಸ್ನಾನ ಮಾಡಿದರೆ ಸಕಲ ಪಾಪಕರ್ಮಗಳು ಅನ್ನುವು ನಿವಾರಣೆಯಾಗುವುದೆಂಬ ನಂಬಿಕೆಯೂ ಕೂಡ ಇದೆ. ಪುಷ್ಯ ಮಾಸದ ಶುಕ್ಲಪಕ್ಷ ಪೂರ್ಣಿಮಾ ದಿನದಿಂದ ಪ್ರಾರಂಭಿಸಲ್ಪಟ್ಟ ಈ ಮಾಘ ಸ್ನಾನ ಮಾಘ ಮಾಸದ ಶುಕ್ಲಪಕ್ಷ ಪೂರ್ಣಿಮಾ ದಿನದಂದು ಸಮಾಪ್ತಿಗೊಳಿಸಬೇಕು. ಅಥವಾ ಮಕರ ಸಂಕ್ರಮಣದಿಂದ ಪ್ರಾರಂಭಿಸಿ ಕುಂಭ ಸಂಕ್ರಮಣದವರೆಗೆ ಮಾಘ ಸ್ನಾನವನ್ನು ಮಾಡಬೇಕು. ಮುಖ್ಯವಾಗಿ ಈ ಸ್ನಾನವನ್ನು ಮಾಡುವಂತಹ ವ್ಯಕ್ತಿಗಳು ಬ್ರಹ್ಮಚಾರಿಗಳು ಆಗಿರಬಹುದು, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಮಕ್ಕಳು, ವೃದ್ಧರು, ಸ್ತ್ರೀಯರು ಹೀಗೆ ಪ್ರತಿಯೊಬ್ಬರೂ ಕೂಡ ಈ ಸ್ನಾನವನ್ನು ಮಾಡಬಹುದು. ಈಗ ನಾವು ಮಾಘ ಸ್ನಾನಕ್ಕೆ ಸಂಬಂಧಿಸಿದ ಮಹತ್ವವನ್ನು ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ ನಾವು ನೋಡುವುದಾದರೆ ಮಕರ ಸಂಕ್ರಮಣದಂದು ಮನೆಯಲ್ಲಿ ಬಿಸಿ ನೀರಿನಿಂದ ಸ್ನಾನ ಮಾಡಿದರೂ ಕೂಡ 6 ವರ್ಷ ಸ್ನಾನ ಮಾಡಿದ ಪುಣ್ಯಫಲ ಅನ್ನೋದು ದೊರಕುವುದು. ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ಬಾವಿ ಇತ್ಯಾದಿಗಳಲ್ಲಿ ಮಿಂದರೆ 12 ವರ್ಷ ಸ್ನಾನ ಮಾಡಿದ ಫಲ ಅನ್ನೋದು ನಮಗೆ ದೊರೆಯುತ್ತದೆ. ಮೂರನೆಯದಾಗಿ ನಾವು ನೋಡುವುದಾದರೆ ಕೆರೆಯಲ್ಲಿ ಮಿಂದರೆ ಅದಕ್ಕಿಂತ 2 ಪಟ್ಟು ಫಲ ಅನ್ನೋದು ದೊರೆಯುತ್ತದೆ. ನಾಲ್ಕನೆಯದಾಗಿ ನಾವು ನೋಡುವುದಾದರೆ ನದಿಯಲ್ಲಿ ಮಿಂದರೆ 4 ಪಟ್ಟು ಫಲ ಅನ್ನೋದು ದೊರೆಯುತ್ತದೆ. ಐದನೆಯದಾಗಿ ನಾವು ನೋಡುವುದಾದರೆ ಮಹಾನದಿಯಲ್ಲಿ ಮಿಂದರೆ 100 ಪಟ್ಟು ಫಲ ಅನ್ನೋದು ನಮಗೆ ಲಭಿಸುತ್ತದೆ. ಆರನೆಯದಾಗಿ ನೋಡುವುದಾದರೆ ಮಹಾನದಿ ಸಂಗಮದಲ್ಲಿ ಮಿಂದರೆ ಇನ್ನು 4 ಪಟ್ಟು ಹೆಚ್ಚಿನ ಫಲ ಅನ್ನೋದು ನಮಗೆ ಪ್ರಾಪ್ತಿಸುತ್ತದೆ. ಇನ್ನು ಏಳನೆಯದಾಗಿ ನಾವು ನೋಡುವುದಾದರೆ ಗಂಗೆಯಲ್ಲಿ ಮಿಂದರೆ 1000 ಪಟ್ಟು ಪುಣ್ಯಫಲ ಅನ್ನೋದು ನಮಗೆ ಲಭಿಸುತ್ತದೆ. ಎಂಟನೆಯದಾಗಿ ನಾವು ನೋಡುವುದಾದರೆ ಗಂಗಾ ಯಮುನಾ ಸಂಗಮದಲ್ಲಿ ಮಿಂದರೆ ಅದಕ್ಕಿಂತ 4 ಪಟ್ಟು ಪುಣ್ಯಫಲ. ಒಂಬತ್ತನೆಯದಾಗಿ ನಾವು ನೋಡುವುದಾದರೆ ಮಕರ ಸಂಕ್ರಮಣ ದಿನದಂದು ಸಮುದ್ರ ಸ್ನಾನವು ಅತಿ ಪ್ರಾಶಸ್ತ್ಯವಾದದ್ದು. ಇನ್ನು ಮಾಘ ಮಾಸದಲ್ಲಿ ಯಾವುದೇ ತೀರ್ಥದಲ್ಲಿ ಸ್ನಾನ ಮಾಡುವಾಗ ಪ್ರಯಾಗ ಸ್ಮರಣೆ ಮಾಡುತ್ತಿದ್ದರೆ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿದಷ್ಟು ಪುಣ್ಯ ಅನ್ನೋದು ಬರುತ್ತದೆ. ನಕ್ಷತ್ರಗಳು ಇನ್ನೂ ಮಿನುಗುತ್ತಿರುವಾಗಲೇ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡುವುದು ಉತ್ತಮ. ನಕ್ಷತ್ರಗಳು ಕಾಣಿಸಿದಾಗ ಸ್ನಾನ ಮಾಡುವುದು ಮಧ್ಯಮ. ಈಗ ನಾವು ಮಾಘ ಮಾಸದಲ್ಲಿ ಸ್ನಾನ ಮಾಡುವುದಕ್ಕಿಂತ ಮುಂಚೆ ನಾವುಗಳು ಮಾಡಬೇಕಾದ ಸಂಕಲ್ಪದ ವಿಧಾನಗಳನ್ನು ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ ನಾವುಗಳು ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡುವಂತಹ ವ್ಯಕ್ತಿಗಳು ಈ ಸಂಕಲ್ಪಗಳನ್ನು ಮಾಡಬೇಕು. ಮೊದಲಿಗೆ ನಮ್ಮಯ ಬಲಗೈ ಹಸ್ತದಲ್ಲಿ ಅಕ್ಷತೆ ಮತ್ತು ಹೂಗಳನ್ನು ತೆಗೆದುಕೊಂಡು ಸಂಕಲ್ಪವನ್ನು ಹೇಳಬೇಕು. ಸಂಕಲ್ಪ ಅನ್ನೋದು ಹೇಗಿದೆ: ಮಮ ಸರ್ವ ಪಾಪಕ್ಷಯ
ದುಃಖ ದಾರಿದ್ರ್ಯ ವಿನಾಶಪೂರ್ವಕ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥಂ ಮಾಘಮಾಸ ಪರ್ಯಂತೆ ಮಾಘ ಸ್ನಾನ ಕರಿಷ್ಯೆ ಅಂತ ಹೇಳಿ ನೀರನ್ನು ಒಂದು ತಟ್ಟೆಯ ಒಳಗೆ ಬಿಡಬೇಕು. ಹೀಗೆ ಸಂಕಲ್ಪಿಸಿದ ನಂತರ ಈ 2 ಮಂತ್ರಗಳನ್ನು ಹೇಳುತ್ತಾ ಮೌನದಿಂದ ಸ್ನಾನವನ್ನು ಮಾಡಬೇಕು. ಮೊದಲಿಗೆ ನಾವು ನೋಡುವುದಾದರೆ ದುಃಖ ದಾರಿದ್ರ್ಯ ನಾಶಾಯ ಶ್ರೀ ವಿಷ್ಣೋಸ್ತಶನಾಯ ಚ ಪ್ರಾತಃ ಸ್ನಾನಂ ಕರೇ ಮಧ್ಯ ಮಾಘ ಪಾಪ ವಿನಾಶನಂ. ನಂತರ ಇನ್ನೊಂದು ಮಂತ್ರವನ್ನು ಹೇಳಬೇಕು. ಮಕರಸ್ಥೆ ರವೈಮಾಘೆ ಗೋವಿಂದಾಚ್ಯುತ ಮಾಧವ ಸ್ನಾನಾನೇನ ಮೇ ದೇವ ಯಥೋಕ್ತ ಫಲದೋ ಭವ. ಈ ಮಂತ್ರಗಳನ್ನು ಹೇಳಬೇಕು. ಈ ಮಾಸದಲ್ಲಿ ಎಷ್ಟು ದಾನ ಮಾಡುತ್ತೀರೋ ಅಷ್ಟು ಶ್ರೇಯೋಭಿವೃದ್ಧಿಗಳು ದೊರೆಯುತ್ತದೆ. ಈ ಮಾಸದಲ್ಲಿ ಸೂರ್ಯನಾರಾಯಣ ದೇವರ ಪೂಜೆ, ಸ್ತೋತ್ರ ಪಠಣೆಯಿಂದ ಸರ್ವ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯವಂತರಾಗಿ ಸುಖ ಜೀವನವನ್ನು ಅನುಭವಿಸುತ್ತೀರಾ. ಇನ್ನು ಈ ಮಾಸದಲ್ಲಿ ಮಾಘಸ್ನಾನವನ್ನು ಆಚರಿಸುವಾಗ ಅನುಸರಿಸಬೇಕಾದ ನಿಯಮಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ. ಈ ಮಾಘಸ್ನಾನವನ್ನು ನಾವುಗಳು ಬೆಳಗಿನ ಜಾವವೇ ಮಾಡಬೇಕು. ಇನ್ನು ಮಾಘಸ್ನಾನ ಮಾಡುವವರು ಮೊದಲ ದಿನ ಪ್ರಾಯಶ್ಚಿತ್ತ ಸಂಕಲ್ಪವನ್ನು ಮಾಡಿಕೊಂಡಿರಬೇಕು. ಮೂರನೇದಾಗಿ ನಾವು ನೋಡುವುದಾದರೆ ಸ್ನಾನವನ್ನು ಮಾಡುವವರು ಸ್ನಾನದ ನೀರಿಗೆ ಚಿಟಿಕೆ ಅರಿಶಿನ, ಹಸುವಿನ ಗಂಜಲ, 1 ದರ್ಬೆ ಹಾಕಿ ಪ್ರತಿದಿನವೂ ಕೂಡ ಸ್ನಾನ ಮಾಡಬಹುದು. ನಾಲ್ಕನೇದಾಗಿ ನಾವು ನೋಡುವುದಾದರೆ ಪ್ರತಿದಿನವೂ ಕೂಡ ಮಾಘ ಮಾಸದ ಮಹಾತ್ಮೆಗೆ ಸಂಬಂಧಿಸಿದ ಯಾವುದಾದರೂ ಒಂದು ಕಥೆಯನ್ನು ಓದುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಅಥವಾ 4 ಜನಕ್ಕೆ ಹೇಳುವುದಾಗಲಿ ಮಾಡಬೇಕು. ತದನಂತರ ಸಾವಿತ್ರೇ ಪ ಸಮಿತ್ತೇ ಚ ಪರಂಧಾಮ ಜಲೆ ಮಮ ತ್ವತ್ರೇಜ ಸಾಪರಿಭ್ರಷ್ಟಂ ಪಾಪಂ ಯಾತು ಸಹಸ್ರದ ಅಂತ ಮಂತ್ರ ಹೇಳುತ್ತಾ ಕೈಯಲ್ಲಿ ನಿಂಬೆಹಣ್ಣು, ತುಳಸಿ ದಳ, ಗರಿಕೆ, ಬಿಳಿ ಸಾಸುವೆ, ದರ್ಬೆಗಳನ್ನು ಹಿಡಿದು ಹಾಲಿನಲ್ಲಿ 3 ಸಲ ಅರ್ಘ್ಯವನ್ನು ಕೊಡಬೇಕು. ಈ ರೀತಿ ಈ ಹಾಲನ್ನು ತೀರ್ಥವಾಗಿ ನಾವು ಸೇವಿಸಬೇಕು. ಈ ಮಾಘ ಮಾಸದಲ್ಲಿ ಎಳ್ಳು, ನೆಲ್ಲಿಕಾಯಿ, ಸಕ್ಕರೆ, ಬಿಳಿ ಸಕ್ಕರೆ ಎಷ್ಟು ದಾನ ಮಾಡುತ್ತೀರೋ ಅಷ್ಟು ಶ್ರೇಯಸ್ಸು ಅನ್ನೋದು ಆಗುತ್ತದೆ. ಮಾಘ ಸ್ನಾನ ಮಾಡುವಂಥ ವ್ಯಕ್ತಿಗಳು ರಾತ್ರಿ ಕಾಲದಲ್ಲಿ ಉಪವಾಸ ಇರಬೇಕು. ಅಶಕ್ತರು ಆದವರು ಹಾಲು, ಹಣ್ಣು ಅಥವಾ ರವೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಸೇವಿಸಬಹುದು. ಏನೇ ದಾನ ಮಾಡಿದರೂ ಕೂಡ ಬೆಳಗಿನ ಸಮಯದಲ್ಲೇ ದಾನ ಮಾಡಬೇಕು. ಪ್ರತಿದಿನವೂ ಕೂಡ ತಪ್ಪದೆ ಕತೆ ಓದುವ ಮೊದಲು ಸೂರ್ಯ ಹೃದಯ ಅಥವಾ ಸೂರ್ಯ ಕವಚವನ್ನು ಓದಬೇಕು. ಆಯಾ ದಿನದ ಕತೆ ಓದಿದ ಮೇಲೆ ತಾಂಬೂಲ ದಾನ ಮಾಡುವುದು ತುಂಬ ಶ್ರೇಷ್ಠ. ಮಾಘ ಮಾಸದ ಕತೆ ಪಾರಾಯಣದ ಮುಂಚೆ ಅಧ್ಯಯನದ ಕೊನೆಯಲ್ಲಿ ಬರುವಂತಹ ಮಂತ್ರಗಳನ್ನು ತಪ್ಪದೇ ತಿಳಿದು ಜಪಿಸಬೇಕು. ಹಾಗೆಯೇ ಮಾಘ ಸ್ನಾನವನ್ನು ಬೆಳಗಿನ ಜಾವ 4 ಗಂಟೆಯ ನಂತರ ಅಂದರೆ 5 ಗಂಟೆ 45 ನಿಮಿಷದ ಒಳಗೆ ಮಾಡುವುದು ತುಂಬ ಉತ್ತಮ. ಈ ಮಾಘ ಮಾಸಕ್ಕೆ ಸಂಬಂಧಿಸಿದ ಪುರಾಣ ಪುಣ್ಯ ಕಥೆಗಳನ್ನು ಕೇಳುವುದು ತಪ್ಪದೆ ನಾವು ಮಾಡಬೇಕು. ಇದರಿಂದ ಅನಂತ ಪುಣ್ಯ ಅನ್ನೋದು ನಮಗೆ ಪ್ರಾಪ್ತಿಸುತ್ತದೆ. ಇನ್ನು ಮಾಘ ಮಾಸಕ್ಕೆ ಸಂಬಂಧಿಸಿದ ಮಹಾತ್ಮೆಯನ್ನು ಉಳ್ಳಂತಹ ಕಥೆಗಳನ್ನು ನಾವು ಒಂದೊಂದಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ
ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.